ಇಡಾ ಪಿಂಗ್ಳ ಸುಷುಮ್ನೆಯಿಂದ ಮೂಲಾಧಾರ ಚಕ್ರದಿಂದ ನಮ್ಮ ಒಂದು ಮೂಲಾಧಾರದಲ್ಲಿ ಅಡಗಿರುವ ಸುಪ್ತವಾದ ಒಂದು ಕುಂಡಲಿನಿ ಮಹಾಶಕ್ತಿ ಮೇಲುಗಡೆ ಹೇರಿ ನಮ್ಮ ನೆತ್ತಿಯ ಮೇಲೆ ಹೇರಿದರೆ ಒಂದು ಮಹಾಶಕ್ತಿಯಾಗಿ ಬೆಳಗುತ್ತೆ. ಅದನ್ನು ನಾವು ಸುಬ್ರಹ್ಮಣ್ಯ, ನಾಗಮಣಿ ಶಕ್ತಿ, ಸುಬ್ರಹ್ಮಣ್ಯ ಶಕ್ತಿ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ನಾನು ಕಂಡಂತೆ ಈ ಸೃಷ್ಟಿ ರಹಸ್ಯ. ವೀಕ್ಷಕರೇ, ಗುರುಮಕ್ಕಳೇ, ಅಭಿಮಾನಿಗಳೇ, ಈ ಸೃಷ್ಟಿ 2 ಗ್ಯಾಲಕ್ಸಿ ಪಥಗಳ ಹಾಗೂ ಅದರ ಮಧ್ಯದಲ್ಲಿರುವ ಒಂದು ಬಿಂದು ಅಂದರೆ ಬ್ಲ್ಯಾಕ್ ಹೋಲ್ ಅಂತಾರೆ. 2 ಗ್ಯಾಲಕ್ಸಿ ಪಥಗಳು 2 ಜೋಡಿ ಸರ್ಪಗಳಂತೆ ಇರುತ್ತೆ. 2 ಜೋಡಿ ಸರ್ಪಗಳು ಅಂದರೆ ಹೆಣ್ಣು ಗಂಡು, ಅಂದರೆ ಪ್ಲಸ್ಸು ಮೈನಸ್ಸು, ಅಂದರೆ ಧನಾತ್ಮಕ ಋಣಾತ್ಮಕ. ಆದರೆ ಈ ಎರಡರ ಮಧ್ಯೆ ಒಂದು ಶಕ್ತಿ ಇರುತ್ತೆ. ಅದನ್ನು ನ್ಯೂಟ್ರಲ್ ಅಂತ ಕರಿತೀವಿ ನಾವು. ಹಾಗೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಒಂದು ಕಣದಲ್ಲಿರ್ತಕ್ಕಂಥ ಶಕ್ತಿಗಳು. ಇಲ್ಲಿ ನ್ಯೂಟ್ರಲ್ ಅಥವಾ ನ್ಯೂಟ್ರಾನ್ಸ್ ಅಂದರೆ ಒಂದು ಅಂತರ್ಗತವಾಗಿ ಕಾರ್ಯನಿರ್ವಹಿಸುವ ಒಂದು ನಿಗೂಢ ಶಕ್ತಿ. ಹೆಣ್ಣು ಹಾಗೂ ಗಂಡು ಸಮ್ಮಿಲನ ಆದರೆ ಸಂತಾನ ಉತ್ಪತ್ತಿ ಆಗುತ್ತೆ. ಹಾಗೆ 2 ಜೋಡಿ ಸರ್ಪಗಳು ಒಂದಾದರೆ ಅವುಗಳ 2 ನೆತ್ತಿಗಳ ಮೇಲೆ ಒಂದೊಂದು ನಾಗಮಣಿ ಉತ್ಪನ್ನ ಆಗುತ್ತೆ. 2 ಜೋಡಿ ಸರ್ಪಗಳು ಒಂದಾದಾಗ ಅವುಗಳ ನೆತ್ತಿಯ ಮೇಲೆ ಅಂದರೆ ತಲೆಯ ಮೇಲೆ ಒಂದೊಂದು ಸರ್ಪದಲ್ಲೂ ಒಂದೊಂದು ನಾಗಮಣಿ ಉತ್ಪನ್ನ ಆಗುತ್ತೆ. ಆ 2 ನಾಗಮಣಿಗಳು ಒಂದಾಗ್ತವೆ. 2 ನಾಗಮಣಿಗಳು ಒಂದಾದರೆ ಒಂದು ಅದ್ಭುತವಾದ ಸೂಪರ್ನೋವಾದಂತಹ ಸುಪ್ರೀಂ ಪವರ್ಸ್ ಅಥವಾ ಸುಪ್ರೀಂ ನಾಗಮಣಿ ಉತ್ಪನ್ನ ಆಗುತ್ತೆ. ಅದ್ಭುತವಾದ ಆ ಮಣಿಯಿಂದ ಸೃಷ್ಟಿಯ ಪ್ರತಿ ಸೃಷ್ಟಿಯನ್ನು ನಾವು ನಿರ್ಮಾಣ ಮಾಡ್ಬೋದು. ಇದಕ್ಕಾಗಿ ಮಾಂತ್ರಿಕರು ನಾನಾ ರೀತಿಯ ವಶೀಕರಣ ಮಾಡ್ತಕ್ಕಂಥ ಮಾಯ ಮಾಡ್ತಕ್ಕಂಥ ಮಾಂತ್ರಿಕರು, ಹಾಗೆ ಸಿದ್ಧರು, ಹಾಗೆ ವಿಜ್ಞಾನಿಗಳು ಇವರೆಲ್ಲ ಪ್ರಯತ್ನ ಪಡ್ತಾರೆ ಆ ನಾಗಮಣಿಯನ್ನು ವಶ ಮಾಡಿಕೊಳ್ಳಲಿಕ್ಕೆ. ಆದರೆ ಇದೇ ರೀತಿ ಜಗತ್ತಿನಲ್ಲಿ 2ರ ಮಧ್ಯೆ ಒಂದೊಂದು ಶಕ್ತಿ ನಿಗೂಢವಾಗಿರುತ್ತೆ. 2 ಜೋಡಿ ಸರ್ಪಗಳ ನಾಗಮಣಿಗಳಿಂದ ಒಂದು ಮಣಿ ಆಗುತ್ತೆ. ಒಂದು ಮಣಿಯಿಂದ ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನು ನಾವು ಮಾಡ್ಬೋದು. ಅಂದರೆ 2ರ ಮಧ್ಯೆ ಒಂದು ಮಣಿ ಉತ್ಪನ್ನ ಆಯಿತು. ನಿಗೂಢವಾದ ಒಂದು ಶಕ್ತಿ 2 ಜೋಡಿ ಸರ್ಪಗಳ 2 ನಾಗಮಣಿಗಳ ಮಧ್ಯದಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದರ ಒಂದು ಉಪಯೋಗದಿಂದ ಒಂದು ಮಣಿಯಾಗುತ್ತೆ. ಹಾಗೆ ಈ ಜಗತ್ತಿನಲ್ಲಿ ಹೆಣ್ಣು ಗಂಡು ಇರುತ್ತೆ. ಅವುಗಳ ಒಂದು ಆಕರ್ಷಣೆಯಿಂದ ಸಂತಾನ ಆಗುತ್ತೆ, 3ನೇದೊಂದು. ಹಾಗೆ 2 ಗ್ಯಾಲಕ್ಸಿ ಪಥಗಳ ಒಂದು ಸಮ್ಮಿಲನದಿಂದ ಒಂದು ಮಹಾಸ್ಫೋಟ ಆಗುತ್ತೆ. 2 ಗ್ಯಾಲಕ್ಸಿ ಪಥಗಳು ಅಂದರೆ ಸಾವಿರಾರು ಲಕ್ಷಾಂತರ ಗ್ರಹಗಳನ್ನು ಹೊಂದಿರುವ ಒಂದೊಂದು ಗ್ಯಾಲಕ್ಸಿ ಪಥವು 2 ಒಂದಾಗಿ ಮಹಾಸ್ಫೋಟ ಆದಾಗ ಅವುಗಳಿಂದ ಸಿಡಿದಂಥ ಒಂದು ಎನರ್ಜಿಯಿಂದ ಅವೆರಡರ ಮಧ್ಯೆ ಒಂದು ಮಹಾಶಕ್ತಿ ಉತ್ಪನ್ನ ಆಗುತ್ತೆ. ಹಾಗೆ ಗಂಡು ಹೆಣ್ಣು 2 ಜೋಡಿ ಸರ್ಪ, ಹೀಗೆ 2ರ ಮಧ್ಯೆ ಒಂದು ಅದ್ಭುತವಾದ ವಸ್ತು ಶಕ್ತಿ ಉತ್ಪನ್ನ ಆಗುತ್ತೆ. ಇದು ಈ ಸೃಷ್ಟಿ ಧರ್ಮ. ಹಾಗೆ ಈ ಜಗತ್ತಿನಲ್ಲಿ ನಾನಾ ರೀತಿಯ ವಸ್ತುಗಳು, ಜೀವಿಗಳು, ಶಕ್ತಿಗಳು 2ರ ಮಧ್ಯೆ ಒಂದು
ಶಕ್ತಿ ಉತ್ಪನ್ನ ಆಗುತ್ತೆ. ಹಾಗೆ ನಿಮ್ಮ ಮನೆಗಳಲ್ಲಿ ಬಳಸುವ ವಿದ್ಯುತ್ ಶಕ್ತಿ ಅಂದರೆ ಕರೆಂಟ್, ಒಂದು ಪ್ಲಸ್ಸು ಒಂದು ಮೈನಸ್ಸು, ಒಂದು ನೆಗೆಟಿವ್ ಒಂದು ಪಾಸಿಟಿವ್, ಆದರೆ ಇವೆರಡರ ಮಧ್ಯೆ ಒಂದು ನ್ಯೂಟ್ರಲ್ ಅಂತ ಇರುತ್ತೆ, ನಿಮಗೆ ಗೊತ್ತಿರೋ ವಿಚಾರ. ಹಾಗೆ ಈ ಜಗತ್ತಿನಲ್ಲಿ ನಾನಾ ರೀತಿಯ ವ್ಯವಹಾರಗಳಲ್ಲೂ ಮಧ್ಯದಲ್ಲಿ ಬ್ರೋಕರ್ ಅಂತ ಒಬ್ಬನಿರ್ತಾನೆ, ದಲ್ಲಾಳಿ ಅಂತ, ಅಥವಾ ಮಧ್ಯವರ್ತಿ ಯಾರೋ ಒಬ್ಬರು ಇರ್ತಾರೆ. ಈ ಜಗತ್ತಿನಲ್ಲಿ ನಾವು ನೋಡ್ತಕ್ಕಂಥ ವಿಸ್ಮಯಕಾರಿ ರಹಸ್ಯ ಅಂದರೆ ಇದು. ವೀಕ್ಷಕರಲ್ಲಿ ನೀವು ಗಮನಿಸಬೇಕಾದ್ದೊಂದೇ, 2 ಗ್ಯಾಲಕ್ಸಿ ಪಥಗಳು ಅಂದರೆ ಅದು ವಿದ್ಯಾವಂತರಿಗೆ ಅರ್ಥ ಆಗುತ್ತೆ. ಆದರೆ ನಿಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಒಂದು ಗಂಡು ಒಂದು ಹೆಣ್ಣು ಆಕರ್ಷಣೆಯಿಂದ ಒಂದು ಸಂತಾನ ಉತ್ಪನ್ನ ಆಗುತ್ತೆ. ಹಾಗೆ ವಿದ್ಯುತ್ ಶಕ್ತಿ ಕರೆಂಟ್ನಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ಸಿಂದ ಒಂದು ಶಕ್ತಿ ಉತ್ಪನ್ನ ಆಗುತ್ತೆ. ಆದರೆ ಇವೆಲ್ಲದರ ಮಧ್ಯೆ ನ್ಯೂಟ್ರಲ್ ಅಂತ ಒಂದಿರುತ್ತೆ. ಹಾಗೆ ಒಂದು ಅಣುವಿನಲ್ಲಿ ಕಣದಲ್ಲಿ ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ ಇರುತ್ತೆ. ಹಾಗೆ ಇನ್ನು ಪುರಾಣಗಳಲ್ಲಿ, ಹಿಂದೂ ಧರ್ಮದ ಸನಾತನ ಧರ್ಮದ ಪುರಾಣಗಳಲ್ಲಿ ಸಿದ್ಧಿ ಬುದ್ಧಿ ಮಧ್ಯದಲ್ಲಿ ವಿದ್ಯಾಮಹ ಗಣಾಧಿಪತಿ ಅಥವಾ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾಮಹಾಗಣಪತಿ ಇರ್ತಾರೆ. ಅಂದರೆ ಸಿದ್ಧಿ ಬುದ್ಧಿ ಮಧ್ಯೆ ಗಣಪತಿ ಇರ್ತಾರೆ. ಹಾಗೆ ಶ್ರೀ ವೆಳ್ಳಿ ಮಾತಾ ದೇವಸೇನ ಮಾತಾ ಕುಮಾರಸ್ವಾಮಿ, ಶ್ರೀ ವೆಳ್ಳಿ ಮಾತಾ ದೇವಸೇನ ಮಾತಾ ಕುಮಾರಸ್ವಾಮಿ ಅಂದರೆ ಕುಮಾರಸ್ವಾಮಿ ವೆಳ್ಳಿ ಮಾತೆ ದೇವಸೇನ ಮಾತೆ ಮಧ್ಯದಲ್ಲಿರ್ತಾನೆ. ಹಾಗೆ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಇವರ ಮಧ್ಯೆ ಓಂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಇರ್ತಾನೆ. ಹಾಗೆ ಶ್ರೀ ಗೌರಿ ಗಂಗೆಯ ಮಧ್ಯೆ ಪರಮಶಿವನಿರ್ತಾನೆ. ಹೀಗೆ ನೀವು ಎಲ್ಲಿ ನೋಡಿದ್ರು ಏನನ್ನು ನೋಡಿದ್ರು ಅಲ್ಲಿ 2 ವಸ್ತುಗಳ ಮಧ್ಯೆ 2 ಶಕ್ತಿಗಳ ಮಧ್ಯೆ ಒಂದು ಶಕ್ತಿ ಇರುತ್ತೆ, ಒಂದು ಆಧಾರಭೂತವಾದ ಶಕ್ತಿ ಇರುತ್ತೆ. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಜಗತ್ತಿನಲ್ಲಿ ನಾನು ಸಾಕಷ್ಟು ಕಡೆ ಜೀವಿಗಳಲ್ಲಿ, ವಸ್ತುಗಳಲ್ಲಿ, ಗ್ರಹ ತಾರೆ ನಕ್ಷತ್ರಗಳಲ್ಲಿ ನಾನು ಕಂಡಂಥ ಸತ್ಯ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಇದು ಅಹಂ ಬ್ರಹ್ಮಾಸ್ಮಿ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಚೈತನ್ಯ. ನಮ್ಮಲ್ಲಿ 2 ಕಾಲುಗಳಿರುತ್ತೆ, 2 ಕೈಗಳಿರುತ್ತೆ. 2 ಕಾಲುಗಳ ಹೆಬ್ಬೆರಳುಗಳಿಂದ ನರನಾಡಿಗಳು ನೇರವಾಗಿ ಮೇಲ್ಗಡೆ ಹೋಗ್ತದೆ. 2 ಕಾಲುಗಳಿಂದ ಮೇಲ್ಗಡೆ ಹೋದಾಗ ನಾವು ನಮ್ಮ ಬೆನ್ನುಮೂಳೆ ಕೆಳಗಡೆ, ಬೆನ್ನುಮೂಳೆಯ ಕೆಳಗಡೆ ಭಾಗ, ಅಲ್ಲಿ ಮೂಲಾಧಾರ ಚಕ್ರ ಅಂತೀವಿ. ಅಲ್ಲಿ ಒಂದು ಶಕ್ತಿ ಕೇಂದ್ರೀಕೃತವಾಗಿರುತ್ತೆ, ಮಹಾಶಕ್ತಿ. ಅಲ್ಲಿಂದ ಇಡ, ಪಿಂಗಳ, ಸುಷುಮ್ನ ಅಂತ 3 ನಾಡಿಗಳು ನಮ್ಮ ಬೆನ್ನುಮೂಳೆಯ ಮೇಲ್ಗಡೆಗೆ ಮೇಲೆ ಬಂದು ಕುತ್ತಿಗೆಗೆ ಬಂದು, ಕುತ್ತಿಗೆಯಿಂದ ತಲೆ ಮೇಲೆ ಬಂದು, ತಲೆ ಮೇಲೆಯಿಂದ ನಮ್ಮ ಹಣೆಗೆ ಬಂದು, ಹಣೆಯಿಂದ ಮೂಗಿನ 2 ಹೊಳ್ಳೆಗಳು, ಮೂಗಿನ 2 ಹೊಳ್ಳೆಗಳು, ಒಂದು ಬಲಗಡೆ ಒಂದು ಎಡಗಡೆ, ಹಾಗೆ ಒಂದು ಮಧ್ಯದಲ್ಲಿ. ಬಲಗಡೆ ಸೂರ್ಯನಾಡಿ, ಮೂಗಿನ ಬಲಗಡೆ ಸೂರ್ಯನಾಡಿ, ಮೂಗಿನ ಎಡಗಡೆ ಚಂದ್ರನಾಡಿ, ಹಾಗೆ ಮೂಗಿನ ಮಧ್ಯಭಾಗ ಬ್ರಹ್ಮನಾಡಿ. ಇದನ್ನು ನಾವು ಇಡ, ಪಿಂಗಳ ಅಂತೀವಿ, ಸುಷುಮ್ನ ಅಂತೀವಿ. ಶ್ರೀ ವೆಳ್ಳಿ ಮಾತಾ ದೇವಸೇನ ಮಾತಾ ಕುಮಾರಸ್ವಾಮಿಗೆ ಹೋಲಿಕೆ ಮಾಡ್ತೀವಿ. ಸಿದ್ಧಿ ಬುದ್ಧಿ ಮಾತಾ ಮಧ್ಯದಲ್ಲಿ ವಿಘ್ನೇಶ್ವರನಿಗೆ ಹೋಲಿಕೆ ಮಾಡ್ತೀವಿ. ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿಗೆ ಹೋಲಿಕೆ ಮಾಡ್ತೀವಿ. ಶ್ರೀ ಗೌರಿ ಗಂಗಾಧರೇಶ್ವರಿಗೆ ಹೋಲಿಕೆ ಮಾಡ್ತೀವಿ. ಶ್ರೀ ಇಡ, ಪಿಂಗಳ, ಸುಷುಮ್ನ ನಾಡಿಗಳು, ಇಡ, ಪಿಂಗಳ, ಸುಷುಮ್ನ ನಾಡಿಗಳು ಅಂದರೆ ಇಡ, ಪಿಂಗಳ, ಮಧ್ಯದಲ್ಲಿ ಸುಷುಮ್ನ. ಈ ಜಗತ್ತಿನಲ್ಲಿ 3 ಶಕ್ತಿಗಳು, ಮಧ್ಯದಲ್ಲಿ ಒಂದು ಆಧಾರಭೂತ ಶಕ್ತಿ. ಇದನ್ನು ನಾವು ನ್ಯೂಟ್ರಲ್ ಅಂತೀವಿ. ಹಾಗೆ ನಮ್ಮ ಶರೀರದ ಅಣುರೇಣು ತುನಕಷ್ಟದಲ್ಲೂ DNA ಅಂತ ಒಂದಿರುತ್ತೆ. ನಮ್ಮ ಶರೀರದಲ್ಲಿ DNA ಅಂತಂದಿರುತ್ತೆ. ಅದರಲ್ಲಿ ನೀವು ನೋಡಿದಾಗ 2 ಜೋಡಿ ಸರ್ಪಗಳು ಸುತ್ತಕೊಂಡಿರೋ ಥರ, ಅಶ್ವತ್ಥಕಟ್ಟೆ ನಾಗರಕಟ್ಟೆನಲ್ಲಿ 2 ಜೋಡಿ ಸರ್ಪಗಳು ಸುತ್ತಕೊಂಡಿರೋ ಥರ ನಮ್ಮ ಶರೀರದ ಅಣುರೇಣು ತುನಕಾಷ್ಟದಲ್ಲೂ DNA ಇರುತ್ತೆ. DNA ಅಂದರೆ ಕ್ಯಾರೆಕ್ಟರ್, ವಂಶವಾಹಿ ಗುಣಗಳನ್ನು ಹೊತ್ಕೊಂಡು ಬರುತ್ತೆ. ತಾತ ಮುತ್ತಾತ ನಮ್ಮ ಪೂರ್ವಜರಿಂದ ನಮ್ಮ ಗುಣಗಳು ಆ DNA ಉಳ್ಕೊಂಡು ಬರುತ್ತೆ. ಹಾಗೆ ಕೆಲವೊಂದು ರೋಗಗಳು ಆ DNA ಉಳ್ಕೊಂಡು ಬರುತ್ತೆ. ಹಾಗೆ ಕೆಲವೊಂದು ವಿದ್ಯಾಶಕ್ತಿ, ವಿಜ್ಞಾನ ಶಕ್ತಿ, ಯೋಗ ಶಕ್ತಿ ಎಲ್ಲ ಹಳೆಯ ಕಾಲದ್ದು ನಮ್ಮ ತಾತ ಮುತ್ತಾತಂದ್ರು ಪೂರ್ವಕರು ಏನಿತ್ತ ಶಕ್ತಿ
ಅದು DNA ಒಬ್ಬರಿಂದ ಒಬ್ಬರಿಗೆ ವಂಶ ಪರಂಪರವಾಗಿ ಅದು ಉಳ್ಕೊಂಡು ಬರುತ್ತೆ. ಅದು ಕೂಡ ಎರಡು ಜೋಡಿ ಸರ್ಪಗಳ ಮಧ್ಯದಲ್ಲಿ ಒಂದು ಶಕ್ತಿ ಇದ್ದಂಗೆ ಇರುತ್ತೆ. ಈ ಜಗತ್ತಿನಲ್ಲಿ ವಿಸ್ಮಯ ಅಂದರೆ ಎರಡು ಶಕ್ತಿಗಳ ಮಧ್ಯೆ ಒಂದು ಶಕ್ತಿ, ಅದು ಮಹಾಶಕ್ತಿ ನ್ಯೂಟ್ರಲೈಸ್. ಅದನ್ನು ನಾವು ನ್ಯೂಟ್ರನೆಸ್ ಅಂತ ಕರಿತೀವಿ. ಕ್ವಾಂಟಮ್ ಥಿಯರಿ, ಕ್ವಾರ್ಕ್ ಆಟಮ್, ದೇವಕಣ, ನ್ಯೂಟ್ರನೆಸ್ ಅಂತ ನಾವು ಕರಿತೀವಿ. ಎರಡು ಶಕ್ತಿಗಳ ಮಧ್ಯೆ ಒಂದು ಶಕ್ತಿ ನ್ಯೂಟ್ರಲೈಸ್ ಆಗುತ್ತೆ. ಈ ಜಗತ್ತಿನಲ್ಲಿ ವಿಜ್ಞಾನ ಹಾಗೆ ಜ್ಞಾನ ಇವೆಲ್ಲವನ್ನು ನಾವು ಒಟ್ಟಾರೆ ಸೇರಿಸಿದ್ರೆ ಖಂಡಿತ ನಾವು ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಒಂದನ್ನೊಂದು ದ್ವೇಷ ಮಾಡಬಾರ್ದು, ವಿರೋಧ ಮಾಡಬಾರ್ದು. ನಮ್ಮ ಗುರಿ ನಾವಿಲ್ಲಿ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಈ ಜಗತ್ತಿನಲ್ಲಿ ಸತ್ಯ ಅಂದರೆ ಎರಡು ಶಕ್ತಿಗಳು, ಪ್ಲಸ್ಸು ಮೈನಸ್ಸು, ಒಳ್ಳೆಯವರು ಕೆಟ್ಟವರು, ಬಡವ ಶ್ರೀಮಂತ, ಮೇಲು ಕೀಳು, ಆಕಾಶ ಭೂಮಿ, ಹೀಗೆ ಎಲ್ಲವೂ ತದ್ವಿರುದ್ಧವಾಗಿರ್ತವೆ. ಆದರೆ ಮಧ್ಯದಲ್ಲಿ ಒಂದು ಶಕ್ತಿ ಇರುತ್ತೆ. ಹಾಗೆ ಮಧ್ಯದಲ್ಲಿ ಇರ್ತಕ್ಕಂಥ ಶಕ್ತಿನ ನಾವು ಆಧಾರಭೂತ ಶಕ್ತಿ ಅಂತ ಕರಿತೀವಿ. ಇದೇ ಜಗತ್ತಿನಲ್ಲಿರುವ ಸತ್ಯ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಮರ, ಗಿಡ, ಬಳ್ಳಿಯಿಂದ, ಒಂದು ಸಣ್ಣ ಪ್ರಾಣಿಯಿಂದ, ಕೆಲವು ವಸ್ತುಗಳಿಂದ ನಮ್ಮ ಶರೀರದಲ್ಲಿ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ಈ ಪ್ರಕೃತಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಪ್ರಕೃತಿನಲ್ಲಿ ಏನು ಶಕ್ತಿ ಇದೆ ಅದೇ ಶಕ್ತಿ ನಮ್ಮಲ್ಲಿರುತ್ತೆ. ಇಡಾ ಪಿಂಗ್ಳ ಸುಷುಮ್ನೆಯಿಂದ ಮೂಲಾಧಾರ ಚಕ್ರದಿಂದ ನಮ್ಮ ಒಂದು ಮೂಲಾಧಾರದಲ್ಲಿ ಅಡಗಿರುವ ಸುಪ್ತವಾದ ಒಂದು ಕುಂಡಲಿನಿ ಮಹಾಶಕ್ತಿ ಮೇಲುಗಡೆ ಹೇರಿ ನಮ್ಮ ನೆತ್ತಿಯ ಮೇಲೆ ಹೇರಿದರೆ ಒಂದು ಮಹಾಶಕ್ತಿಯಾಗಿ ಬೆಳೆಯುತ್ತೆ. ಅದನ್ನು ನಾವು ಸುಬ್ರಹ್ಮಣ್ಯ, ನಾಗಮಣಿ ಶಕ್ತಿ, ಸುಬ್ರಹ್ಮಣ್ಯ ಶಕ್ತಿ ಅಥವಾ ಆದಿಶೇಷ ಶಕ್ತಿ, ಮಹಾಶಕ್ತಿ ಅಂತ ನೀವು ಕರೆದ್ರೂ ತಪ್ಪಾಗಲಾರದು. ಇಂಥ ಒಂದು ಮಹಾಶಕ್ತಿ ಸಕಲ ಗ್ರಹತಾರ ನಕ್ಷತ್ರಾದಿ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಂಥ ಆಧಾರಭೂತ ಶಕ್ತಿ. ಇದನ್ನು ಶ್ರೀ ಶಕ್ತಿ ಮಹಾತ್ಮೆ ಅಂತ ನಾವು ಕರಿತೀವಿ. ಒಂದು ಮಹಾಶಕ್ತಿ, ಸುಪ್ರೀಂ ಪವರ್ ಅಂತ ಕರಿತೀವಿ. ಸೂಪರ್ ಮಾ ಅಥವಾ ಸೂಪರ್ ಮ್ಯಾನ್ ಅಥವಾ ಶಕ್ತಿ ಮಾ ಅಥವಾ ಶಕ್ತಿಮಾನ್ ಅಂತ ನಾವು ಈ ಶಕ್ತಿಯನ್ನು ಕರಿತೀವಿ. ಇಂಥ ಒಂದು ಅದ್ಭುತವಾದ ಶಕ್ತಿ ನಮ್ಮಲ್ಲೇ ಇರುತ್ತೆ. ಹೊರಗಡೆ ಗ್ರಹ ತಾರ ನಕ್ಷತ್ರಾದಿ ಗಿಡ ಮರ ಬಳ್ಳಿ ಪ್ರಾಣಿಗಳಲ್ಲೂ ಇರುತ್ತೆ. ಅಣುರೇಣು ತೃಣಾಕಾಶದಲ್ಲಿರುತ್ತೆ. ಇದನ್ನು ನಾವು ಕಂಡುಕೊಂಡಾಗ ಜೀವ, ಪ್ರಾಣ, ಆತ್ಮ, ಪರಮಾತ್ಮ ಒಂದಾದಂತೆ ಆಗುತ್ತೆ. ಇದರಿಂದ ಜೀವನ್ ಮುಕ್ತಿ ಸಿಗುತ್ತೆ. ಅದನ್ನೇ ನಾವು ಮೋಕ್ಷ ಅಂತೀವಿ, ಸಮಾಧಿ ಅಂತೀವಿ. ಅದನ್ನೇ ನಾವು ಭಗವಂತನಲ್ಲಿ ಲೀನವಾಗಿದೆ ನಾವು ಅಂತ ಕರಿತೀವಿ. ನಾವೇ ಆತ್ಮ, ನಮ್ಮಲ್ಲೇ ಪರಮಾತ್ಮ. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಈ ಜಗತ್ತು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಈ ಸತ್ಯ ಆವಾಗ ನಮಗೆ ಬೆಳಕಿಗೆ ಬರುತ್ತೆ. ಆಗ ನಾವೊಂದು ಸೂಪರ್ ಮ್ಯಾನ್, ಶಕ್ತಿಮಾನ್ ಆಗಿ ನಾವು ಕಂಗೊಳಿಸ್ತೀವಿ. ಇದು ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಇದು ಸತ್ಯ. ಇದನ್ನು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ನೀವೊಂದು ಶಕ್ತಿಮ ಖಂಡಿತ ನೀವು ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇಷ್ಟನ್ನು ಹೇಳ್ತಾ ನಾನು ಈ ಒಂದು ಭಾಗವನ್ನೆಲ್ಲ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೊಳದಾಗಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗ ನೋಡಿ. ಎರಡು ಶಕ್ತಿಗಳ ಮಧ್ಯೆ ಒಂದು ಶಕ್ತಿ, ಆ ಮಹಾಶಕ್ತಿಗೆ ಶರಣಾಗತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.